ಪರಮಪೂಜ್ಯ ಜ್ಞಾನಪ್ರಕಾಶ ಸ್ವಾಮಿಗಳು ಶ್ರೀ ಉರಿಲಿಂಗ ಪೆದ್ದೇಶ್ವರ ಮಹಾಸಂಸ್ಥಾನ ಮಠ ಕೋಡ್ಲ ಹಾಗೂ ಪರಮಪೂಜ್ಯ ಶ್ರೀ ಬಸವ ನಾಗೀದೇವ ಛಲವಾದಿ ಗುರುಪೀಠ ಚಿತ್ರದುರ್ಗ ದಲಿತ ಪೀಠದ ಸ್ವಾಮಿಗಳಿಗೆ ಅವಮಾನಿಸಿದ ಪೊಲೀಸ್ ಅಧಿಕಾರಿಗಳ ಮೇಲೆ SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ದಾಖಲಿಸುವ ಕುರಿತು ಇದನ್ನು ಖಂಡಿಸಿ ಇಂದು ಸೇಡಂನ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕುಲ್ ಅವರು ಕಲಬುರಗಿಯ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಅಂತ ನಾವೇನ್ ನಾಯಿಗಳ ಮನುಷ್ಯರು ತ್ಯಾಗ ಮಾಡಿರೋಂತ ಸ್ವಾಮೀಜಿಗಳು ಮಠಾಧೀಶರು ನನ್ನ ಹೆಚ್ಚಿಗೆ ನಾನು ಹಾಕೊಂಡಿಲ್ಲ ಕಾವ್ಯ ಬಟ್ಟೆನೋ. ನಿನ್ನೆ ಬೆಂಗಳೂರಿನ ವಿಧಾನಸೌಧದ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗೆ ಅಂತೇಳಿ ಚಿತ್ರದುರ್ಗದ ಛಲವಾದಿ ಗುರುಪೀಠದ ಪರಮ ಪೂಜ್ಯರಾದಂಥ ಬಸವ ನಾಗೀದೇವ ಸ್ವಾಮೀಜಿಯವರು, ಅದರ ಜೊತೆಗೆ ಸೇಡಂನಲ್ಲಿರ್ತಕ್ಕಂಥ ಬಸವಾದಿ ಶರಣರ ಸಮಕಾಲೀನರಾದಂಥ ಉರಿಲಿಂಗ ಪೆದ್ದೇಶ್ವರ ಮಹಾಸಂಸ್ಥಾನ ಮಠದ ಕೋಡ್ಲ ಅದರ ಪರಮ ಪೂಜ್ಯರಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳು ಭೇಟಿಯಾಗಿ ವಿಧಾನಸೌಧದಿಂದ ಹೊರಗಡೆ ಬರಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಇವರು ಕಾವಿದಾರಿಗಳು, ಇವರು ಮಠಾಧೀಶರು ಅನ್ನದೇನೆ ಅವ್ರ ಜೊತೆಗೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಲ್ಲದೆ ತಳ್ಳಾಟ, ದಬ್ಬೋದು, ನಡೀರಿ ಅನ್ನುವಂಥದ್ದು, ಅಪಹಾಸ್ಯಕ್ಕೀಡಾಗುವ ರೀತಿಯಲ್ಲಿ ಕೆಲವೆಲ್ಲ ಶಬ್ದಗಳನ್ನು ಬಳಸಿ ಅವರಿಗೆ ವಿಧಾನಸೌಧದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದೊಂದು ದೊಡ್ಡ ಅಕ್ಷಮ್ಯ ಅಪರಾಧ. ಆ ಇಬ್ಬರು ಪರಮ ಪೂಜ್ಯರು ಕೂಡ ದಲಿತ ಮಠಾಧೀಶರು ಅಂತ ಗೊತ್ತಿದ್ದು ಕೂಡ ಇವತ್ತು ಈ ದಲಿತ ಮಠಾಧೀಶರ ಜೊತೆಗೆ ಈ ರೀತಿಯ ಪೊಲೀಸರ ವರ್ತನೆ ಇದು ಖಂಡನೀಯವಾದಂಥದ್ದು. ಹಾಗಾಗಿ ನಾವು ಸೇಡಂನಲ್ಲಿ ಆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅಟ್ರಾಸಿಟಿ ಕೇಸನ್ನು ತಗೋಬೇಕು ಅಂತ FIR ತಗೋಬೇಕು ಅಂತೇಳಿ FIR ನಾವು ಕೊಟ್ಟು ಬಂದಿದೆ. ಆದರೆ ಪೊಲೀಸರು ಇನ್ನೂ ಅದ್ರ ಬಗ್ಗೆ ತೀರ್ಮಾನ ತಗೊಂಡಿಲ್ಲ. ಒಂದು ವೇಳೆ 24 ಗಂಟೆನಲ್ಲಿ ಅಟ್ರಾಸಿಟಿ ಕೇಸು ಆ ಪೊಲೀಸ್ ಅಧಿಕಾರಿಗಳ ಮೇಲೆ ತಗೊಳ್ಳದೇ ಇದ್ರೆ ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ, ಏನ್ ನಡೀತಾ ಇದೆ, ದಲಿತ ಗೃಹ ಸಚಿವರು ನೀವು ಇದನ್ನ ಕ್ಷಮೆ ಕೇಳಬೇಕು. ಒಬ್ಬ ದಲಿತ ಮಠಾಧೀಶರ ಜೊತೆಗೆ ಈ ರೀತಿಯ ಅನುಚಿತವಾಗಿ ವರ್ತನೆ ಮಾಡಿರುವಂತ ಪೊಲೀಸರನ್ನ ತಕ್ಷಣ ವಜಾಗೊಳಿಸಬೇಕು. ತಕ್ಷಣ ಹಿಂದೆ ಮುಂದೆ ಇಲ್ಲದೇನೆ ಅವರನ್ನ ಅಮಾನತು ಮಾಡಬೇಕು, ವಜಾಗೊಳಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಮತ್ತು ಈ ತಪ್ಪನ್ನ ಎಸಗಿರ್ತಕ್ಕಂಥ ಕಾರಣಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕ್ಷಮೆ, ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಯಾಕಂದ್ರೆ ಮಠಾಧೀಶರು ಅದು ಅವರಿಗಾಗಿರುವಂತ ಅಗೌರವ ಅಲ್ಲ, ಇದು ಇಡೀ ರಾಜ್ಯದ ಬಸವಾದಿ ಶರಣರ, ಬಸವಾದಿ ಪ್ರಮುಖರು ಮತ್ತು ಮಠಾಧೀಶರು, ದಲಿತರು ಇವರೆಲ್ಲರಿಗೂ ತೋರಿರ್ತಕ್ಕಂಥ ಅಗೌರವ. ಈ ಅಗೌರವವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ರೀತಿ ಅವರು ಮಾಡಿದ್ರೆ, ನಿನ್ನೆ ಬೆಂಗಳೂರಿನ ವಿಧಾನಸೌಧದ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗೆ ಅಂತೇಳಿ ಚಿತ್ರದುರ್ಗದ ಛಲವಾದಿ ಗುರುಪೀಠದ ಪರಮ ಪೂಜ್ಯರಾದಂಥ ಬಸವ ನಾಗೀದೇವ ಸ್ವಾಮೀಜಿಯವರು, ಅದರ ಜೊತೆಗೆ ಸೇಡಂನಲ್ಲಿರ್ತಕ್ಕಂಥ ಬಸವಾದಿ ಶರಣರ ಸಮಕಾಲೀನರಾದಂಥ ಉರಿಲಿಂಗ ಪೆದ್ದೇಶ್ವರ ಮಹಾಸಂಸ್ಥಾನ ಮಠದ ಕೋಡ್ಲ ಅದರ ಪರಮ ಪೂಜ್ಯರಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳು ಭೇಟಿಯಾಗಿ ವಿಧಾನಸೌಧದಿಂದ ಹೊರಗಡೆ ಬರಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು, ಇವರು ಕಾವಿದಾರಿಗಳು, ಇವರು ಮಠಾಧೀಶರು ಅನ್ನದೇನೆ ಅವ್ರ ಜೊತೆಗೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಲ್ಲದೆ
ತಳ್ಳಾಟ, ದಬ್ಬೋದು, ನಡೀರಿ ಅನ್ನುವಂಥದ್ದು, ಅಪಹಾಸ್ಯಕ್ಕೀಡಾಗುವ ರೀತಿಯಲ್ಲಿ ಕೆಲವೆಲ್ಲ ಶಬ್ದಗಳನ್ನು ಬಳಸಿ ಅವರಿಗೆ ವಿಧಾನಸೌಧದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದೊಂದು ದೊಡ್ಡ ಅಕ್ಷಮ್ಯ ಅಪರಾಧ. ಆ ಇಬ್ಬರು ಪರಮ ಪೂಜ್ಯರು ಕೂಡ ದಲಿತ ಮಠಾಧೀಶರು ಅಂತ ಗೊತ್ತಿದ್ದು ಕೂಡ ಇವತ್ತು ಈ ದಲಿತ ಮಠಾಧೀಶರ ಜೊತೆಗೆ ಈ ರೀತಿಯ ಪೊಲೀಸರ ವರ್ತನೆ ಇದು ಖಂಡನೀಯವಾದಂಥದ್ದು. ಹಾಗಾಗಿ ನಾವು ಸೇಡಂನಲ್ಲಿ ಆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅಟ್ರಾಸಿಟಿ ಕೇಸನ್ನು ತಗೋಬೇಕು ಅಂತ FIR ತಗೋಬೇಕು ಅಂತೇಳಿ FIR ನಾವು ಕೊಟ್ಟು ಬಂದಿದ್ದೇವೆ. ಆದರೆ ಪೊಲೀಸರು ಇನ್ನೂ ಅದ್ರ ಬಗ್ಗೆ ತೀರ್ಮಾನ ತಗೊಂಡಿಲ್ಲ. ಒಂದು ವೇಳೆ 24 ಗಂಟೆನಲ್ಲಿ ಅಟ್ರಾಸಿಟಿ ಕೇಸು ಆ ಪೊಲೀಸ್ ಅಧಿಕಾರಿಗಳ ಮೇಲೆ ತಗೊಳ್ಳದೇ ಇದ್ರೆ ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ, ಏನು ನಡೀತಾ ಇದೆ, ದಲಿತ ಗೃಹ ಸಚಿವರು ನೀವು ಇದನ್ನ ಕ್ಷಮೆ ಕೇಳಬೇಕು. ಒಬ್ಬ ದಲಿತ ಮಠಾಧೀಶರ ಜೊತೆಗೆ ಈ ರೀತಿಯ ಅನುಚಿತವಾಗಿ ವರ್ತನೆ ಮಾಡಿರುವಂಥ ಪೊಲೀಸರನ್ನ ತಕ್ಷಣ ವಜಾಗೊಳಿಸಬೇಕು. ತಕ್ಷಣ ಹಿಂದೆ ಮುಂದೆ ಇಲ್ಲದೇನೆ ಅವರನ್ನ ಅಮಾನತು ಮಾಡಬೇಕು, ವಜಾಗೊಳಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಮತ್ತು ಈ ತಪ್ಪನ್ನ ಎಸಗಿರ್ತಕ್ಕಂಥ ಕಾರಣಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕ್ಷಮೆ, ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಯಾಕಂದ್ರೆ ಮಠಾಧೀಶರು ಅದು ಅವರಿಗಾಗಿರುವಂತ ಅಗೌರವ ಅಲ್ಲ, ಇದು ಇಡೀ ರಾಜ್ಯದ ಬಸವಾದಿ ಶರಣರ, ಬಸವಾದಿ ಪ್ರಮುಖರು ಮತ್ತು ಮಠಾಧೀಶರು, ದಲಿತರು ಇವರೆಲ್ಲರಿಗೂ ತೋರಿರ್ತಕ್ಕಂಥ ಅಗೌರವ. ಈ ಅಗೌರವವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ರೀತಿ ಅವ್ರು ಮಾತಾಡ್ತಾ ಇದ್ರು ಕೂಡ ಅವ್ರಿಗೆ ಸ್ಪಂದನೆ ನೀಡಿದರೆ ಅವ್ರಿಗೆ ಮತ್ತೆ ಏರಿದ ದನಿಯಲ್ಲಿ ಗದರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಮ್ಗೆಲ್ಲ ಗೊತ್ತು ನಡ್ರಿ ನೀವೆಲ್ಲ ಅನ್ನೋ ರೀತಿಯಲ್ಲಿ ಮಠಾಧೀಶರು ಹೇಳ್ತಾ ಇದ್ದಾರೆ. ನಾವು ಮುಖ್ಯಮಂತ್ರಿ ಭೇಟಿಯಾಗಿ ಬಂದದ್ದು ಈ ರೀತಿ ಎಲ್ಲ ಹೇಳಿದ ಮೇಲೂ ಕೂಡ ಪೊಲೀಸ್ ಅಧಿಕಾರಿಗಳ ದರ್ಪ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಕಾವಿದಾರಿಗಳು ಕಂಡ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗೋದಿಲ್ಲ, ಪ್ರಿಯಾಂಕಾ ಖರ್ಗೆಗೂ ಆಗೋದಿಲ್ಲ. ಅವರು ಅಧಿಕಾರಿಗಳ ಮೇಲೆ ಈ ರೀತಿಯ ಆಕ್ರಮಣ ಮಾಡಿಸಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಪೊಲೀಸರು ಸುಮ್ಮನೆ ಮಾಡೋದಿಲ್ಲ ಈ ರೀತಿ. ಕಾಂಗ್ರೆಸ್ ಸರ್ಕಾರ ಕಾವಿದಾರಿಗಳ ಮೇಲೆ, ದಲಿತ ಕಾವಿದಾರಿಗಳ ಮೇಲೆ ಖಾಕಿ ದಾರಿಗಳ ಮುಖಾಂತರ, ಪೊಲೀಸ್ ಅಧಿಕಾರಿಗಳ ಮುಖಾಂತರ ಈ ದರ್ಪ ತೋರಿಸಿದೆಯಲ್ಲ, ಇಡೀ ದಲಿತ ಸಮುದಾಯ, ಕರ್ನಾಟಕದ ಜನತೆ, ಬಸವಾದಿ ಶರಣರ ಫಾಲೋವರ್ಸ್ಗಳು ತಲೆ ತಗ್ಗಿಸುವಂತ ರೀತಿಯಲ್ಲಿ ಕೆಲಸ ಆಗಿದೆ. ಅದಕ್ಕೆ ನಾವು ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ. ಆ ಪೊಲೀಸ್ ಅಧಿಕಾರಿಗಳಿಗೆ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಸೇಡಂನ ಒಂದು ಪೊಲೀಸ್ ಠಾಣೆಯಲ್ಲಿ ನಾವೇನು ಈಗಾಗಲೇ ಕೇಸನ್ನು ಕೊಟ್ಟಿದ್ದೇವೆ. ಅಟ್ರಾಸಿಟಿ ಆ್ಯಕ್ಟ್ನಲ್ಲಿ ಕೇಸನ್ನು ತಗೊಂಡು ತನಿಖೆಯನ್ನು ಪ್ರಾರಂಭ ಮಾಡಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಸಿಗಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೇವೆ. 24 ಗಂಟೆಯಲ್ಲಿ FIR ಆಗದೇ ಇದ್ರೆ ಸೇಡಮನ್ನು ಬಂದ್ ಮಾಡಿ, ಸೇಡಂನಲ್ಲಿ ರಸ್ತೆ ರೋಕೋ ಮಾಡಿ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ಮೂಲಕ ನಾವು ಸರ್ಕಾರದ ಎಚ್ಚರಿಸಲಿಕ್ಕೆ ನಾವು ಬಯಸ್ತೇವೆ. ಮತ್ತೊಮ್ಮೆ ನಿಮ್ದು ಹಿಂಗೇನಾ ಪ್ರಿಯಾಂಕಾ ಖರ್ಗೆ ಅವರೇ, ದಲಿತ ಮಠಾಧೀಶರ ಮೇಲೆ ನಿಮ್ಮ ವಿಧಾನಸೌಧದ ನಿಮ್ಮ ನೇರಕ್ಕೆ, ಮೂಗಿನ ನೇರಕ್ಕೆ ಕೂಗಳತೆ ದೂರದಲ್ಲಿ ಪೊಲೀಸರು ದೌರ್ಜನ್ಯ ಮಾಡ್ತಾರೆ, ಅವ್ರ ಕೈ ಹಿಡಿದು ತಳ್ಳುತ್ತಾರೆ. ನೀವೇನ್ ಮಾಡಿದ್ರಿ ಅಂತಿದ್ರೆ ಆ ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ರ? ಇದು ಘಟನೆ ನಡೆದು 24 ಗಂಟೆ ಆಗ್ತಾ ಇದೆ. ನೀವೇನ್ ಮಾಡಿದ್ರಿ ಆಗಿದ್ರೆ 5 ನಿಮಿಷದಲ್ಲಿ ಟ್ವೀಟ್ ಮಾಡ್ತೀರಿ ಅಂತಾರಾಷ್ಟ್ರೀಯ ಮಟ್ಟದ ಬಗ್ಗೆ, ಟ್ರಂಪ್ ಬಗ್ಗೆ, ಮೋದಿ ಅವ್ರ ಬಗ್ಗೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಜಿಲ್ಲೆಯ ದಲಿತ ಮಠಾಧೀಶರು, ನಿಮ್ಮ ಸಮುದಾಯದ ದಲಿತ ಮಠಾಧೀಶರು ಇವರಿಗೆ ಅನ್ಯಾಯ ಆಗಿದೆ ಅಲ್ಲ, ಇವತ್ತು ತೋರಿಸ್ರಿ ನೀವು ದಲಿತ ಪ್ರೇಮ ಹೇಗಿದೆ ಅನ್ನುವಂಥದ್ದು.
ಮೊದಲು ಆ ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು, ಬೇಷರತ್ತಾಗಿ ಸರ್ಕಾರದ ಪರವಾಗಿ ಕ್ಷಮೆ ಕೋರಬೇಕು. ಮಾನ್ಯ ಚಂದ್ರಪ್ರಕಾಶ್ ಪಾಟೀಲ್ರೆ, ಇದು ನಿಮ್ಮ ಸೇಡಂ ವಿಧಾನಸಭಾ ಕ್ಷೇತ್ರದ ಬಸವಣ್ಣನ ನಾಡಿನಲ್ಲಿ ಬಸವಣ್ಣನ ಅನುಯಾಯಿಗಳಾದಂಥ ಉರುಲಿಂಗಿ ಪೆದ್ದಿ ಮಠಕ್ಕೆ, ಸಂಸ್ಥಾನ ಮಠಕ್ಕೆ ಮಾಡಿರುವಂತ ಅಗೌರವ. ಇದ್ರ ಬಗ್ಗೆ ನೀವು ಕೂಡ ಧ್ವನಿ ಎತ್ತಬೇಕು. ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿಸ್ಬೇಕು ಮತ್ತು ತಕ್ಷಣಕ್ಕೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನ ಹಾಕಲಿಕ್ಕೆ ನೀವು ಸಂಬಂಧಪಟ್ಟ ಪೊಲೀಸರಿಗೆ ಸೂಚನೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಮತ್ತು ಸದಾ ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಅನೇಕ ಸಂಘಟನೆಗಳು, ಅನ್ಯಾಯ ಆದಾಗ ಧ್ವನಿ ಎತ್ತುವಂತ ಅನೇಕ ಸಂಘಟನೆಗಳಿದ್ದಾವೆ. ಅವರಿಗೆ ನಾನು ಕೇಳ್ತೇನೆ, ಇವತ್ತು ವಿನಂತಿ ಮಾಡ್ತೇನೆ, ಇವತ್ತೊಂದು ದಲಿತ ಸಮುದಾಯದ ಪ್ರಮುಖ ಮಠಗಳು, ಚೆಲುವಾದಿ ಸಮುದಾಯದ ಜಗದ್ಗುರುಗಳ ಪೀಠ, ಬಸವ ನಾಗಿದೇವ ಸ್ವಾಮೀಜಿಗಳೇನಿದ್ದಾರೆ ಚಿತ್ರದುರ್ಗದಲ್ಲಿ, ಇಡೀ ದಲಿತ ಸಮುದಾಯದ ಜಗದ್ಗುರುಗಳ ಪೀಠ ಮತ್ತು ಅದರ ಜೊತೆಗೆ ಉರ್ಲಿಂಗಿ ಪೆದ್ದ ಮಠ ಕೋಡ್ಲಾದಲ್ಲಿರೋದು. ಅವರಿಗೆ ಈ ರೀತಿ ಪೊಲೀಸರು ದರ್ಪ ದೌರ್ಜನ್ಯ ಮಾಡಿದರೆ ನೀವು ಧ್ವನಿ ಎತ್ತೋದಿಲ್ಲ ಅಂತ ಆದರೆ ನೀವು ಮತ್ತೆ ದಲಿತರ ಪರವಾಗಿ ನಿಮ್ಮ ಕಳಕಳಿ ಏನು ಅಂತೇಳಿ ನಾನು ದಲಿತ ಸಂಘಟನೆಗಳಿಗೂ ಕೇಳ್ತೇನೆ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೇಳ್ತೇನೆ, ಮಾನ್ಯ ಗೃಹ ಸಚಿವರಿಗೂ ಕೇಳ್ತೇನೆ, ಮಾನ್ಯ ಚಂದ್ರಪ್ರಕಾಶ್ ಪಾಟೀಲ್ರಿಗೂ ಕೇಳ್ತೇನೆ. ಇದಕ್ಕೆ ಉತ್ತರಿಸಬೇಕು ತಕ್ಷಣ ಎಚ್ಚೆತ್ತುಕೊಂಡು. ಇದು ಇಡೀ ರಾಜ್ಯ ತುಂಬ ಬೆಂಕಿ ಹತ್ತೋ ಮೊದಲು ನೀವು ಇದನ್ನು ತಣ್ಣಗೆ ಮಾಡಬೇಕು ಅನ್ನುವಂಥ ಕೆಲಸ ನಾನು ಮಾತಾಡ್ತೇನೆ. ಈ ಸಂದರ್ಭದ ಕೈವಾಡ ಇದೆ, ಕಾವಿದಾರಿಗಳು ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ಇವ್ರು ದಲಿತ ಮಠಾಧೀಶರಿದ್ದಾರೋ ಯಾರಿದ್ದಾರೋ ಏನನ್ನೂ ನೋಡ್ದೇನೆ, ಹಿಂದೆ ಮುಂದೆ ನೋಡ್ದೇನೆ ಇವರನ್ನ ಈ ರೀತಿ ಅಸಭ್ಯವಾಗಿ ನಡೆಸ್ಕೊಂಡಿರುವಂಥದ್ದು ಇದು ಶೋಭೆ ತರ್ತಕ್ಕಂಥ ಮಾತಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಮತ್ತು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದ್ದನ್ನು ಖಂಡಿಸಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಅವರು ಯಾವ ವಿಚಾರ ಇಟ್ಕೊಂಡು ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದು ಕಡೆ ವಿಷದ ಹಾವುಗಳು, ಸರ್ಪಗಳು ಇವರನ್ನು ಹೊಡೀರಿ ಅನ್ನುವಂಥ ಮಾತು, ಇನ್ನೊಂದು ಕಡೆಗೆ ಇವರೇ ಉಗ್ರವಾದಿಗಳು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಉಗ್ರವಾದಿಗಳು, ಆತಂಕವಾದಿಗಳು ಅನ್ನುವಂಥ ಹೇಳಿಕೆ. ಇದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶೋಭೆ ಕೊಡುವಂಥದ್ದಲ್ಲ. ನಾವು ಕಲಬುರಗಿ ಜನತೆ ನಾವು ಖುಷಿ ಪಟ್ಟಿದ್ವಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಮುಂದೊಂದು ದಿನ MP ಚುನಾವಣೆ ನಡೆದರೆ ಕಾಂಗ್ರೆಸ್ ಪಾರ್ಟಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತದೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಆದರೆ ಇವತ್ತು ಖರ್ಗೆ ಅವರು ಯಾವ ಉತ್ಸಾಹದಲ್ಲೋ ನಿರುತ್ಸಾಹದಲ್ಲೋ ಗೊತ್ತಿಲ್ಲ ಈ ರೀತಿಯ ಹೇಳಿಕೆಗಳು ಕೊಡ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ಇದಕ್ಕೆ ವಿಚಾರವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥದ್ದನ್ನ ನಾನು ಆಗ್ರಹ ಮಾಡ್ತೇನೆ. ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಬಲ್ಲೆ, ಅದನ್ನೇ ನಾ ಯಾವ ರೀತಿ ಹೇಳಿದ್ದೀನಿ ಅನ್ನೋದನ್ನ ವಿಡಿಯೋನಲ್ಲಿ ಇದೆ, ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಅವ್ರು ಹೇಳಿಲ್ಲ ಅಂದ್ರೆ ಬಹಳ ಸಂತೋಷ ಆಯ್ತು. ಅವ್ರ ಮುಂದೆ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿಬಿಡ್ಲಿ ಕಾಂಗ್ರೆಸ್ ಪಾರ್ಟಿ, ನಾವ್ಯಾಕೆ ಬೇಡ. ಕೈ ಹಿಡಿದು ಎಳೆದಾಡಿ ನಡೀರಿ ನೀವು, ನಮ್ಗೆಲ್ಲ ಗೊತ್ತು ಅನ್ನುವಂಥ ರೀತಿನಲ್ಲಿ ಈ ರೀತಿ ಮಾತಾಡ್ತಾರಲ್ಲ ಪೊಲೀಸ್ ಅಧಿಕಾರಿಗಳು. ಇದಕ್ಕೆ ಖರ್ಗೆ ಅವರ ಟೀಮು ಕಾಂಗ್ರೆಸ್ ಸರ್ಕಾರದ ಬೆಂಬಲ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ರೀತಿಯ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರಲ್ಲ, ಇದು ಒಂದು ತುಗ್ಲಕ್ ದರ್ಬಾರ. ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತ ಕಾಂಗ್ರೆಸ್ಸಿನ ತುಗ್ಲಕ್ ದರ್ಬಾರ್. ಅಂದು ಅಂಬೇಡ್ಕರ್ಗೂ ಅವಮಾನ ಮಾಡಿದ್ರು, ಇಂದು ಆ ಸಮುದಾಯದ ಮಠಾಧೀಶರಿಗೂ ಅವಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಅಧಿಕಾರ ಎಲ್ಲ ತೋರಿಸ್ತಾರಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರು ಎಲ್ಲದರೊಳಗೆ ಮೂಗು ತೋರಿಸ್ತಾರ, ಎಲ್ಲಾ ಖಾತೆದಾಗ ಮೂಗು ತೋರಿಸ್ತಾರ. ಮತ್ತು ಇವತ್ತ ದಲಿತ ಮಠಾಧೀಶರ ಮೇಲೆ ಅನ್ಯಾಯ ಆದ್ರೆ ಇನ್ನೂ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿಲ್ಲ, ಕೇಸ್ ಸೋಮೋಟೋ ಕೇಸರ ತಗೋಬೇಕಾಗಿತ್ತು. ಏಸ್ಕನ ಸೋಮೋಟೋ ಕೇಸ್ಗಳು ತಗೊಂಡಿಲ್ಲಪ್ಪ ನೀವು. ಯಾರು ಅದಕ್ಕೆ FIR ಕೊಡಬೇಕು?
FIR ಮಾಡೋದ್ರೆ ಸೋಮವಾರ ಕೇಸ್ ತಗೊಂಡು ಪೊಲೀಸ್ ಅಧಿಕಾರಿಗಳಿಗೆ ಮನೆ ಕಳಿಸ್ಬೇಕಾಗಿತ್ತು. ಅವಾಗ ನಾನು ಒಪ್ಕೊಳ್ತಿದ್ದೆ ನಿಮ್ಮ ಪ್ರೇಮ. ಪ್ರಿಯಾಂಕಾ ಖರ್ಗೆ ಅವರು ಸಂವಿಧಾನದ ಬಗ್ಗೆ ಪ್ರೇಮ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಇರುವಂತ ಪ್ರೇಮ ನಾನು ಒಪ್ಕೊಳ್ತಿದ್ದೆ. ಇದು ಮೌನ ಸರಿಯಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ಮೌನ ಮುರಿದು ಮಾತಾಡ್ರಿ. ಮೊದಲು ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ತನಿಖೆ ಶುರು ಮಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.